ಬಿಡಿಎ ಅಂದ್ರೇನೆ ಅದಕ್ಕೊಂದು ಹೆಸರಿದೆ, ದೊಡ್ಡ ಭ್ರಷ್ಟಾಚಾರದ ಕೂಪ ಅಂತ. ಹಿಂದಿನಿಂದಲೂ ಕೂಡ ಎಲ್ಲರೂ ಕೂಡ ಕರೀತಾರೆ ಅದನ್ನ, ಬಿಡಿಎ ಅನ್ನ. ಈಗ ಮತ್ತೊಮ್ಮೆ ಅದು ಬಯಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಿಗ್ ಶಾಕ್ ಎದುರಾಗಿತ್ತು ನಿನ್ನೆ. ಬಿಡಿಎ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ನಿನ್ನೆ ಸಂಜೆ 4ರಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಶೋಧವನ್ನ ಮಾಡಲಾಯಿತು. ಎಸಿಬಿ ಅಧಿಕಾರಿಗಳು ಬಿಡಿಎ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಂತೆ ಹಣ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ. ಆಲ್ಮೋಸ್ಟ್ ಬಿಡಿಎಲ್ ಏನೇ ಕೆಲಸ ಮಾಡಿಸ್ಕೊಳ್ಬೇಕು ಅಂದ್ರು ದೊಡ್ಡ ಮಟ್ಟದಲ್ಲಿ ಲಂಚ ಅಂತೂ ಕೊಡ್ಲೇಬೇಕು. ಕಚೇರಿಯಲ್ಲಿರುವಂತ ಲಾಕರ್ ಓಪನ್ ಮಾಡಿಸಿ ಪರಿಶೀಲನೆಯನ್ನ ಮಾಡಲಾಗಿದೆ. ಕೆಲ ಯೋಜನೆಗಳ ಮಹತ್ವದ ಕಡತಗಳೇ ನಾಪತ್ತೆ ಆಗಿದ್ದಾವೆ. ಕೆಲವೊಂದು ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಕಡತಗಳೇ ನಾಪತ್ತೆ ಆಗಿರುವಂಥದ್ದು. ಸೈಟ್ ಹಂಚಿಕೆ, ಕಾರ್ನರ್ ಸೈಟ್ ಅನ್ನ ಹಂಚಿಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಅಲರ್ಟ್ ಆದಂತ ಸೈಟ್ಗಳ ದಾಖಲಾತಿಗೆ ಲಂಚದ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಭ್ರಷ್ಟಾಚಾರದ ಕೂಪ ಅದು ಬಿಡಿಎ ಅಂದ್ರೇನೆ. ನಿನ್ನೆ ಎಸಿಬಿ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ರು. ಸೈಟ್ ಫ್ಲಾಟ್ಗಳ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿರುವಂಥದ್ದು. ಬಿಡಿಎನಲ್ಲಿ ಬ್ರೋಕರ್ಗಳ ಮೂಲಕ ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ರು ಅಧಿಕಾರಿಗಳು. ಓಸಿ, ಅನುಮತಿ ಪತ್ರ, ಇಸಿಡಿ, ಸರ್ಟಿಫಿಕೇಟ್ಗೆ ಅಲೆದಾಟ ಮಾಡಿಸ್ತಾ ಇದ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ. ಸೊ ಹೀಗಾಗಿ ದುಡ್ಡನ್ನ ಕೊಡ್ಲೇಬೇಕು. ಪ್ರತಿಯೊಂದು ಚಿಕ್ಕ ಕೆಲಸ ಆಗಬೇಕು ಅಂದ್ರೂ ಕೂಡ ಬಿಡಿಎನಲ್ಲಿ ದುಡ್ಡನ್ನ ಕೊಡದೆ ಹೋದ್ರೆ ಏನೂ ಕೂಡ ಆಗೋದಿಲ್ಲ. ಭ್ರಷ್ಟಾಚಾರದ ಕೂಪ ಅದು. ಹೀಗೆ ಹಲವು ದೂರುಗಳನ್ನ ಆಧರಿಸಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪ್ರತಿ ಕೊಠಡಿಯಲ್ಲೂ ಕೂಡ ಕಂತೆ ಹಣ ಜಪ್ತಿ ಮಾಡಲಾಗಿದೆ ಅಂತ. ಸೀಸ್ ಮಾಡಿದ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಎಸಿಬಿ ಅಧಿಕಾರಿಗಳು. ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದಿರುವಂಥದ್ದು ಎಸಿಬಿ ಅಧಿಕಾರಿಗಳು. ದಾಖಲೆ ನೀಡದಿದ್ದಕ್ಕೆ ಅಧಿಕಾರಿಗಳಿಗೆ ಎಸಿಬಿ ಟೀಮ್ ಸ್ಥಳದಲ್ಲೇ ಕ್ಲಾಸ್ ತಗೊಂಡಿದೆ. ಬಿಡಿಎ ಅಧಿಕಾರಿಗಳಿಗೆ ಡಿವೈಎಸ್ಪಿ ರವಿಶಂಕರ್ ಕ್ಲಾಸ್ ಅನ್ನು ತಗೊಂಡಿರುವಂಥದ್ದು. ದಾಖಲೆಗಳನ್ನ ಸರಿಯಾಗಿ ತೋರಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ರಾತ್ರಿ ದಾಖಲಾತಿಗಳನ್ನ ವಶಕ್ಕೆ ಪಡೆದು ಕಚೇರಿಯನ್ನ ಲಾಕ್ ಮಾಡಲಾಗಿದೆ. DS1, DS2, DS3, DS4 ಕಚೇರಿಗಳಿಗೆ ಲಾಕ್ ಅನ್ನ ಮಾಡಲಾಗಿರುವಂಥದ್ದು. ಸದ್ಯ ಎಸಿಬಿಯ ಕಂಟ್ರೋಲ್ನಲ್ಲಿದೆ ಬಿಡಿಎ ಕಚೇರಿ. ಭ್ರಷ್ಟಾಚಾರದ ಕೂಪವಾಗಿರುವಂತ ಬಿಡಿಎ ನಿನ್ನೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕಂತೆ ಹಣ ಕೂಡ ಸಿಕ್ಕಿರುವಂಥದ್ದು. ಲಾಕರ್ಗಳನ್ನ ಕೂಡ ಓಪನ್ ಮಾಡಲಾಗಿದೆ. ಸಾಕಷ್ಟು ಕಡತಗಳು ಕೂಡ ನಾಪತ್ತೆ ಆಗಿರುವಂಥದ್ದು. ಇದರ ಜೊತೆಗೆ ಮಾಹಿತಿಯನ್ನ ಕೇಳುವಂತ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳಿಗೆ ಸರಿಯಾದಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇರಲಿಲ್ಲ. ಆದ್ರೆ ಅಲ್ಲಿಗೆ ಹೋಗಿದ್ದಂತ ಎಸಿಬಿ ಅಧಿಕಾರಿಗಳು ಸರಿಯಾಗಿ ಮಾಹಿತಿಯನ್ನು ನೀಡಬೇಕು ಅಂತ ಗರಂ ಆಗಿ ಅವರಿಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇವತ್ತು ಕೂಡ ಎಸಿಬಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಲಿದ್ದಾರೆ. ಬಿಡಿಎ ಕಚೇರಿಯಲ್ಲೇ ದಾಖಲಾತಿಗಳನ್ನ ಲಾಕ್ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು. ರಜೆಯಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ಹಾಜರಾತಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ನಿನ್ನೆಯ ದಾಳಿಯ ಬಳಿಕ ಮಹಜರನ್ನ ಮಾಡಲಾಗಿದೆ. ಮಹಜರು ಪ್ರಕ್ರಿಯೆಯನ್ನ ನಡೆಸಿದ್ದಾರೆ ಎಸಿಬಿ ಅಧಿಕಾರಿಗಳು. ಸಾಕಷ್ಟು ಜನ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ರಜೆಯಲ್ಲಿದ್ದಾರೆ. ಆರಾಮಾಗಿ ಅಡ್ಡಾಡ್ಕೊಂಡಿರ್ತಾರೆ ಆ ಬಿಡಿಎ ಅಧಿಕಾರಿಗಳಂತೂ. ಇದು ಮತ್ತೆ ಎಸಿಬಿ ಪರಿಶೀಲನೆ ಮುಂದುವರಿಸಲಿರುವಂಥದ್ದು. ಬೆಳಗ್ಗೆ 10 ಗಂಟೆ ಬಳಿಕ ಕಡತಗಳ ಪರಿಶೀಲನೆ ನಡೆಯಲಿದೆ. ಇಂದು ಇಡೀ ದಿನ ಎಸಿಬಿ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆ ದಾಳಿ ವೇಳೆ ಭಾರಿ ಪ್ರಮಾಣದ ಅಕ್ರಮ ಪತ್ತೆ ಆಗಿರುವಂಥದ್ದು. ಅರ್ಹತೆ ಇಲ್ಲದವರಿಗೂ ಕೂಡ ನಿವೇಶನ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿಯಮಗಳೆಲ್ಲವನ್ನು ಕೂಡ ಗಾಳಿಗೆ ತೂರಿ ನಿವೇಶನವನ್ನು ಹಂಚಿಕೆ ಮಾಡಲಾಗಿರುವಂಥ ಆರೋಪ ಕೂಡ ಇರುವಂಥದ್ದು. ಹಲವು ಸಂಘ ಸಂಸ್ಥೆಗಳಿಗೆ ನಿಯಮ ಬಾಹಿರವಾಗಿ ನಿವೇಶನವನ್ನ ಕೂಡ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಾಕಷ್ಟು ಮಾಡಿರ್ತಾರೆ. ಇದರಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿರುವಂಥದ್ದು ಇದರಲ್ಲಿ. ಸೊ ಹೀಗಾಗಿನೇ ಎಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸಂಘ ಸಂಸ್ಥೆಗಳು ಅಕ್ರಮವಾಗಿ ಲಾಭವನ್ನ ಗಳಿಸಲಿಕ್ಕೆ ಅನುಕೂಲ ಮಾಡಿರುವಂತ ಆರೋಪ ಕೂಡ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ನೋಡ್ತಾ ಇದ್ದೀವಿ ನಿನ್ನೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಕಡತಗಳು ಕೂಡ ನಾಪತ್ತೆ ಆಗಿದೆ ಅನ್ನುವಂತ ಮಾಹಿತಿಗಳಿದೆ. ಮತ್ತು ಒಂದ್ ಕಡೆ ಕಂತೆ ಹಣ ಕೂಡ ಸಿಕ್ಕಿರುವಂಥದ್ದು. ಇವತ್ತು ಯಾವ ರೀತಿಯಾಗಿ ಪರಿಶೀಲನೆ ನಡೆಯಲಿದೆ ಅಂದ್ರೆ ಅಧಿಕಾರಿಗಳು ನಿನ್ನೆ ಇರದಿರುವಂತ ಹಿನ್ನೆಲೆಯಲ್ಲಿ ರಾತ್ರಿ ಎಲ್ಲ ಪರಿಶೀಲನೆ ನಡೆದಿಲ್ವಾ ಅಥವಾ ಇವತ್ತು ಪರಿಶೀಲನೆ ಮಾಡ್ಲಿಕ್ಕೋಸ್ಕರನೇ ಲಾಕ್ ಮಾಡಲಾಗಿತ್ತ?
ಆ ಪೃಥ್ವಿ ಇವತ್ತು ಸಹ BDA ಕಚೇರಿಯನ್ನ ಜಾಲಾಡೋದಕ್ಕೆ ACB ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ದಾಳಿ ಬಳಿಕ ಸುಮಾರು ಒಂದು 6 ರಿಂದ 7 ಗಂಟೆಗಳ ಕಾಲ BDA ಕಚೇರಿಯನ್ನ ACB ಅಧಿಕಾರಿಗಳು ಜಾಲಾಡಿದ್ರು. ಇಲ್ಲಿರುವಂತಹ ಕಚೇರಿಯ ಪ್ರತಿಯೊಂದು ಕೊಠಡಿಯನ್ನು ಸಹ ತಪಾಸಣೆ ನಡೆಸಿ ಮತ್ತೆ ಏನು ಅಕ್ರಮವಾಗಿ ಏನು ವ್ಯವಹಾರಗಳಾಗಿದೆ ಮತ್ತೆ ಸೈಟ್ಗಳ ಹಂಚಿಕೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತೆ ಬಡಾವಣೆಗಳ ನಿರ್ಮಾಣ ಇರ್ಬೋದು ಪ್ರತಿಯೊಂದನ್ನು ಸಹ ಪರಿಶೀಲನೆ ಮಾಡಿದ್ರು. ಆದರೆ ಇವತ್ತು ಸಹ ಅದನ್ನ ಕಂಟಿನ್ಯೂ ಮಾಡಿ ಮತ್ತಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ACB ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದ್ರೆ BDA ಕಚೇರಿಯಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತೆ ಒಂದು ಅಕ್ರಮ ನಡೆದಿರೋ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ವು. ಪ್ರತಿನಿತ್ಯ ಸಾರ್ವಜನಿಕರು ದೂರುಗಳನ್ನು ಇಟ್ಕೊಂಡು ACB ಕಚೇರಿ ಮುಂದೆ ಅಲೆದಾಡಿದಂತ ಸನ್ನಿವೇಶಗಳು ಕಂಡು ಬರ್ತಾ ಇತ್ತು. ಆದ್ರಿಂದ ACB ಅಧಿಕಾರಿಗಳು ನಿನ್ನೆ ದಿಢೀರನೆ ದಾಳಿ ನಡೆಸಿ ಈ ಒಂದು BDA ಕೇಂದ್ರ ಕಚೇರಿ ಮೇಲೆ ದಾಳಿ ನಡೆಸಿ ಕೆಲವು ಅಧಿಕಾರಿಗಳ ಕಚೇರಿಯಲ್ಲಿ ಪರಿಶೀಲನೆ ಸಹ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಏನು ನಿವೇಶನಗಳ ಹಂಚಿಕೆ ಇರ್ಬೋದು ಮತ್ತೆ ಬಡಾವಣೆಗಳ ನಿರ್ಮಾಣ ಸಮಯದಲ್ಲಿ ಒಂದು ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಹಣವನ್ನು ಸ್ಯಾಂಕ್ಷನ್ ಮಾಡೋದಕ್ಕೂ ಸಹ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪಗಳು ಮತ್ತೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿರುವಂಥದ್ದು ಮತ್ತೆ ಕಾರ್ನರ್ ಸೈಟ್ ಇರ್ಬೋದು ಈ ರೀತಿ ಬೇರೆ ಬೇರೆ ಆರೋಪಗಳ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿನ್ನೆ ರಾತ್ರಿ ಸುಮಾರು 10 ಗಂಟೆಗಳ ಕಾಲ ಒಂದು ದಾಳಿಯನ್ನು ಮಾಡಿಸಿ ಕಡತಗಳನ್ನು ಪರಿಶೀಲನೆ ಮಾಡಿದ್ರು. ಆದರೆ ಕೆಲವು ಅಧಿಕಾರಿಗಳು ರಜೆ ಇದ್ರಿಂದ ಅವರನ್ನ ಇವತ್ತು ಕಚೇರಿಗೆ ಹಾಜರಾಗಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿರುವಂಥದ್ದು. ಅವರು ಒಂದು ವೇಳೆ ಇವತ್ತು ಕಚೇರಿಗೆ ಹಾಜರಾದರೆ ಈ ವೇಳೆ ಸಹ ಒಂದು ಅವರ ಸಮ್ಮುಖದಲ್ಲಿ ಕೆಲವು ಕಡತಗಳನ್ನು ತೆಗೆದು ಮತ್ತೆ ಅಲ್ಲೂ ಸಹ ಪರಿಶೀಲನೆ ಮಾಡ್ತಾರೆ. ಮತ್ತೆ ಕೋಟ್ಯಾಂತರ ರೂಪಾಯಿ ಒಂದು ಅಕ್ರಮ ಮತ್ತೆ ಅವ್ಯವಹಾರಗಳು ನಡೆದಿರೋದನ್ನ ಈಗ ACB ಅಧಿಕಾರಿಗಳು ಬೆಳಕಿಗೆ ತಂದಿದ್ದು ಅದನ್ನ ಇವತ್ತು ಒಂದು ಕೂಲಂಕುಷವಾಗಿ ಎಲ್ಲಾ ಫೈಲ್ಗಳನ್ನ ಒಂದು ತೆರೆದು ಅದನ್ನ ಪರಿಶೀಲನೆ ಮಾಡುತ್ತಾ ಕೆಲಸವನ್ನು ಸಹ ಇವತ್ತು ಮಾಡ್ತಾ ಇರೋದು. ಅದರಿಂದ ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಮತ್ತೆ ACB ಅಧಿಕಾರಿಗಳು BDA ಕಚೇರಿಗೆ ಲಗ್ಗೆ ಇಡ್ತಾರೆ. ಮತ್ತೆ ಏನು ಸುಮಾರು ನಿನ್ನೆ 70 ಅಧಿಕಾರಿಗಳು ಬಂದಿದ್ರು. ಇವತ್ತು ಸಹ ಅಷ್ಟೇ ತಂಡದ ಒಂದು ಅಧಿಕಾರಿಗಳು ಇವತ್ತು ಸಹ BDA ಕಚೇರಿಗೆ ಆಗಮಿಸಿ ಎಲ್ಲ ಒಂದು ಕಚೇರಿಯಲ್ಲಿರುವಂತಹ ಫೈಲ್ಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಇಲ್ಲಿರುವಂತಹ ಅಧಿಕಾರಿಗಳನ್ನು ಸಹ ಒಂದು ಅವರ ಸಮ್ಮುಖದಲ್ಲೇ ಕಡತಗಳನ್ನ ಓಪನ್ ಮಾಡಿ ಅದನ್ನ ಚೆಕ್ ಮಾಡುವಂಥದ್ದು ಮತ್ತೆ ಎಲ್ಲಿ ಏನೇನೋ ವ್ಯವಹಾರಗಳಾಗಿದೆ ಮತ್ತೆ ಎಷ್ಟೆಷ್ಟು ಸೈಟ್ಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಮತ್ತೆ ಅರ್ಹತೆ ಇಲ್ಲದವ್ರಿಗೂ ಸಹ ಒಂದು ಸೈಟ್ಗಳನ್ನ ಹಂಚಿಕೆ ಮಾಡಿರುವಂಥದ್ದು ಸಹ ಈಗ ಗೊತ್ತಾಗಿರೋದ್ರಿಂದ ಅದನ್ನು ಸಹ ಪರಿಶೀಲನೆ ಮಾಡಿ ಯಾವ ಮಾನದಂಡದಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡಿದಿರಿ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.